ಹಾಯ್ ಆಲ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಬೆಳಿಗ್ಗೆಯಿಂದನೇ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ. ಬೆಳಿಗ್ಗೆ ಇಲ್ಲಿ ನೋಡಿ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಈಗ ಸ್ವಲ್ಪ ಚಳಿ ಇರೋದ್ರಿಂದ ಹಿಟ್ಟು ಉಬ್ಬಿ ಬರಲಿಕ್ಕೆ ಸ್ವಲ್ಪ ಕಷ್ಟ, ಬಟ್ ಪರವಾಗಿಲ್ಲ, ಸ್ವಲ್ಪ ರೈಸ್ ಆಗಿದೆ. ಇಷ್ಟು ರೈಸ್ ಆದರೂ ಕೂಡ ಸಾಕು, ಜಸ್ಟ್ ಫರ್ಮೆಂಟ್ ಆದರೆ ಸಾಕು. ನೆನ್ನೆನೆ ನಾನು ರೆಡಿ ಮಾಡಿ ಇಟ್ಟಿದ್ದೆ. ಇವತ್ತು ಮತ್ತು ನೆನ್ನೆ ಎಕ್ಸ್ಟ್ರೀಮ್ ಚಳಿ ಇತ್ತು. ಏನೋ ಗೊತ್ತಿಲ್ಲ, ಈ ಸಲ ಚಳಿ ಸ್ವಲ್ಪ ಜಾಸ್ತಿ ಉಂಟಂತೆ. ಅಂದರೆ ಸ್ಟಡಿ ಪ್ರಕಾರ ಈ ಸಲ ಇಂಡಿಯಾಗೆ ಸ್ವಲ್ಪ ಜಾಸ್ತಿನೇ ಚಳಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತೇವೆ ಅಂತ ಹೇಳಿ ಉಂಟು. ಇವತ್ತಂತೂ ತುಂಬ ಚಳಿ ಇತ್ತು. ಏನೋ ಗೊತ್ತಿಲ್ಲ, ನನಗೆ ಮಾತ್ರನಾ ಅಂತ ಹೇಳಿ ನಾನು ಅಂದ್ಕೊಳ್ತಾ ಇದ್ದೆ. ಬಟ್ ಮಾವನ ಹತ್ರ ಕೇಳಿದ್ದೆ, ಅವ್ರು ಸಹ ಹೇಳಿದರು ಇವತ್ತು ತುಂಬ ಚಳಿ ಉಂಟಂತ. ಅವರು ಇನ್ನೂ ಸಹ ಎದ್ದೊಳ್ಳಿಲ್ಲ, ಇಲ್ಲಾಂದರೆ ಸೇಮ್ ಟೈಮಲ್ಲಿ ಅವರು ಡೈಲಿ ಎದ್ದೊಳ್ಳುವಂಥದ್ದು. ಸೊ ತುಂಬ ಚಳಿ ಇತ್ತು. ನಿಮ್ಮೂರ ಕಡೆ ಚಳಿ ಉಂಟಾ ಅಥವಾ ಹೇಗಿದೆ ವೆದರ್ ಕಾಮೆಂಟ್ ಮಾಡಿ ಆಯಿತಾ. ನಮಗೆ ಇಲ್ಲಿ ಮಂಗಳೂರು ಕಡೆ ಪರ್ಟಿಕ್ಯುಲರ್ಲಿ ಈ ಒಂದು ವಾರದಲ್ಲಿ 2 ದಿನದಲ್ಲಿ ಅಂದರೆ ಅರೌಂಡ್ 15-16 ಡಿಸೆಂಬರ್ ಆ ರೀತಿಯಲ್ಲಿ ತುಂಬಾ ಚಳಿ ಇತ್ತು. ಸೊ ಕಳೆದ ವ್ಲಾಗ್ ಎಲ್ಲರೂ ನೋಡಿರ್ತೀರಾ ಅಂತ ಹೇಳಿ ಅಂದ್ಕೊಳ್ತೇನೆ. ನೋಡಿಲ್ಲದವರು ಒಮ್ಮೆ ಚೆಕ್ ಮಾಡಿ ಆಯಿತಾ. ಕೆಲವರು ಇನ್ನೂ ಸಹ ಕೇಳ್ತಾ ಇದ್ದರೆ ವಿಡಿಯೋ ಯಾವಾಗ ಹಾಕ್ತೀರಾ ಅಂತ ಹೇಳಿ. ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ, ಜಸ್ಟ್ ಒಮ್ಮೆ ಚೆಕ್ ಮಾಡಿ ನೋಡಿ. ಮತ್ತು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಆದರೆ ವೆಲ್ಕಮ್ ಟು ಮೈ ಚಾನಲ್, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇಲ್ಲಿ ನಾನು ನಿನ್ನೆ ಇಲ್ಲಿಗೆ ಅಂತ ಹೇಳಿ ಗೂಡನ್ನು ಇಟ್ಟಿದ್ದೆ. ಇಲ್ಲಿ ಎಷ್ಟು ಹುಷಾರುಂಟಂತ ಹೇಳಿದರೆ, ನಾನು ಪಪ್ಪಾಯನ್ನು ಮುಂದೆ ಇಟ್ಟು ಗೂಡನ್ನು ಅದರ ಹತ್ತಿರ ಇಟ್ಟಿದ್ದೆ. ಪಪ್ಪಾಯ ತಿನ್ನಲಿಕ್ಕೆ ಬರುವಾಗ ಗೂಡಿಗೆ ಹೋಗಲಿ ಅಂತ ಹೇಳಿ. ಪಪ್ಪಾಯ ತಿಂದು ಹೋಗಿದ್ದೆ, ಆದರೆ ಗೂಡೊಳಗೆ ಹೋಗಲೇ ಇಲ್ಲ. ಗೂಡೊಳಗೆ ಒಂದು ಬನಾನವನ್ನು ಕಟ್ಟಿ ಇಟ್ಟಿದ್ದೆ, ಅದಕ್ಕೆ ಸಹ ಈಗ ಗೊತ್ತಾಗಿದೆ, ಕಾಣ್ತದೆ. ಇಲ್ಲಿ ನಾನು ಬೆಳಿಗ್ಗೆ ನಮ್ಮ ಬ್ರೇಕ್ಫಾಸ್ಟ್ನ ಪ್ರಿಪ್ರೇಷನ್ಸ್, ಚಹಾ ಮತ್ತು ಸಿಯಾನ್ನ ಟಿಫಿನ್, ಇದು ಎಲ್ಲ ಪ್ರಿಪ್ರೇಷನ್ಸನ್ನು 1 by 1 ಮಾಡ್ತಾನೆ ಹೋಗ್ತೇನೆ ಕಂಟಿನ್ಯೂಸ್ ಆಗಿ. ಜಸ್ಟ್ ಮೈಂಡಲ್ಲಿ ಒಂದು ಪ್ಲ್ಯಾನ್ ಮಾಡ್ಕೊಳ್ಳುವಂಥದ್ದು, ಇದಾದ ನಂತರ ಇದು, ಇದಾದ ನಂತರ ಇದು ಅಂತ ಹೇಳಿ. ಏಕೆಂದರೆ ಟೈಮ್ ಅಡ್ಜಸ್ಟ್ ಮಾಡುವಂಥದ್ದು ತುಂಬ ಕಷ್ಟ. ಸ್ಪೆಷಲಿ ಬೆಳಿಗ್ಗೆ ಹೊತ್ತಲ್ಲಿ ಉಂಟಲ್ಲ, ಇವತ್ತಂತೂ ತುಂಬ ಚಳಿ ಉಂಟು. ಹಾಗಾಗಿ ನನಗಂತೂ ಎದ್ದು ಬರೋದೇ ಬೇಡ ಅಂತ ಹೇಳಿ ಆಗ್ತಾಯಿತ್ತು. ಅಯ್ಯೋ ಇವತ್ತಾದರೂ ರಜೆ ಕೊಟ್ಟಿದ್ರೆ ಮಕ್ಕಳಿಗೆ ಎಷ್ಟು ಒಳ್ಳೆಯದಿತ್ತು ಅಂತ ಹೇಳಿ. ಏಕೆಂದರೆ ಅಷ್ಟು ಚಳಿ ಉಂಟು. ಎದ್ದು ಬಂದರೆ ನಮ್ಮ ಮನೆ ಒಳಗೆ ಅಂದರೆ ಬೇರೆ ಸೈಡಲ್ಲೆಲ್ಲ ಅಷ್ಟೊಂದು ಚಳಿ ಇಲ್ಲ, ಬಟ್ ಕಿಚನಲ್ಲಿ ತುಂಬ ಚಳಿ. ಹಾಗಾಗಿ ನಾನಿಲ್ಲಿ ನನಗೆ ಅಂತ ಹೇಳಿ ಒಂದು ಕಪ್ ಟೀಯನ್ನು ಕೂಡ ಮಾಡ್ತಾ ಇದ್ದೇನೆ, ಅಂದರೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಈ ಸ್ವಲ್ಪ ಬಿಸಿ ಏನಾದರೂ ಕುಡಿದ್ರೆ ಮತ್ತೆ ಸ್ವಲ್ಪ ಚಳಿ ಬಿಡ್ಬೋದು ಅಂತ ಹೇಳಿ. ಈ ನಾನಿವತ್ತು ಹಾಕಿರುವಂಥ ಹುಡಿ ಇದು ನನ್ನ PUCಯಲ್ಲಿ ನಾನು ತೆಕ್ಕೊಂಡಂಥ ಹುಡಿ ಆಯಿತಾ. ಸೊ ಹಾಗಾಗಿ ಸ್ವಲ್ಪ ಟೈಟ್ ಉಂಟು ಮತ್ತು ನೋಡಲಿಕ್ಕೆ ಸ್ವಲ್ಪ ಗೂಬೆ ಥರ ಕಾಣ್ತದೆ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ತುಂಬ ಚಳಿ ಇರೋದ್ರಿಂದ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿದ್ದೇನೆ. ನಾನು ಬಂದ ಕೂಡಲೇ ಪಾತ್ರೆ ತೊಳೆದಿದ್ದೇನೆ. ಪಾತ್ರೆ ತೊಳೆದ ಕೂಡಲೇ ಕೈಯೆಲ್ಲ ನೋಡಿ ಐಸ್ ರೀತಿಯಲ್ಲಿ ಆಗಿದೆ. ಅಂದರೆ ಫುಲ್ ಥಂಡಿ ಇತ್ತು ಇವತ್ತಿನ ದಿನ. ಇವತ್ತಿನ ಈ ವೆದರಿಗೆ ಬಿಸಿ ಬಿಸಿ ದೋಸೆ ತಿನ್ನಲಿಕ್ಕೆ ಚೆನ್ನಾಗಾಗ್ತದೆ. ಹಾಗಾಗಿ ನಾನು ಯೋಚನೆ ಮಾಡ್ತಾ ಇದ್ದೇನೆ, ಇವತ್ತೊಂದು ದೋಸೆ ಸ್ವಲ್ಪ ಅಂದರೆ ತೆಳುವಾಗಿ ಕ್ರಿಸ್ಪಿ ದೋಸೆ ಮಾಡಿ ತಿನ್ನಬೇಕು ಅಂತ ಹೇಳಿ. ಬಟ್ ಲಾಸ್ಟಿಗೆ ಮಾಡ್ತೇನೆ ನಾನು. ಇವರಿಗೆಲ್ಲ ಸ್ವಲ್ಪ ದಪ್ಪ ದೋಸೆ ಇಷ್ಟ, ಹಾಗಾಗಿ ದಪ್ಪ ದೋಸೆಯನ್ನು ಫಸ್ಟ್ ಮಾಡ್ಕೊಳ್ತೇನೆ. ದಪ್ಪ ದೋಸೆ ಅಂದರೆ ಸ್ವಲ್ಪ ತಿಕ್ಕಾಗಿರುವಂಥದ್ದು. ಮತ್ತು ಈ ತುಂಬ ತೆಳುವಾಗಿ ಮಾಡಿದರೆ ಅದು ಅದರ ಕ್ರಿಸ್ಪಿನೆಸ್ ಏನಾಗ್ತದೆ ಅಂತ ಹೇಳಿದರೆ, ಹಾಟ್ ಬಾಕ್ಸಲ್ಲಿ ಹಾಕಿದ ಕೂಡಲೇ ಕ್ರಿಸ್ಪಿನೆಸ್ ಹೋಗ್ತದೆ ಮತ್ತು ಅದು ರಬ್ಬರ್ ರೀತಿಯಲ್ಲಿ ಆಗ್ತದೆ. ಎಲ್ಲರೂ ಎದ್ದು ಬರಲಿಕ್ಕೆ ಟೈಮ್ ಉಂಟಲ್ಲ, ಬಿಸಿಯಾಗಿ ಮಾಡಿಕೊಡುವ ಅಂದರೆ ಮೊದಲೆಲ್ಲ ನಾನು ಬಿಸಿ ಮಾಡಿ ಹಾಗೆಯೇ ಸರ್ವ್ ಮಾಡ್ತಾಯಿದ್ದೆ. ಬಟ್ ಈಗ ಸ್ಕೂಲಿಗೆ ಹೋಗುವ ಮಗು ಇರೋದ್ರಿಂದ ನನಗೆ ಅಂದರೆ ಆ ಟೈಮ್ ಅಡ್ಜಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಹಾಟ್ ಬಾಕ್ಸಲ್ಲಿ ಹಾಕಿ ಇಡುವಂಥದ್ದು. ಇಲ್ಲಿ ಬ್ಯಾಟರ್ನ ನಾನು 2 ಡಿವೈಡ್ ಮಾಡ್ಕೊಂಡಿದ್ದೇನೆ. ನಾಳೆಗೆ ಇವತ್ತೇ ನಾನು ಇಡ್ಲಿಯನ್ನು ರೆಡಿ ಮಾಡ್ಕೊಳ್ತೇನೆ. ಯಾಕೆಂದರೆ ಬ್ಯಾಟರ್ ಇಟ್ಟರೆ ಕೂಡ ಅದು ಹುಳಿ ಆಗ್ತದೆ. ಹಾಗಾಗಿ ನಾನು ಮೊದಲೇ ಪ್ಲ್ಯಾನ್ ಮಾಡಿ ಮಾಡುವಂಥದ್ದು. ಈ ರೀತಿ ಉದ್ದಿನ ದೋಸೆ ಏನಾದರೂ ಮಾಡೋದಿದ್ದರೆ ಉದ್ದು ಹಾಕಿದ ಬ್ಯಾಟರನ್ನು 2 ಡಿವೈಡ್ ಮಾಡಿ ಒಂದರಲ್ಲಿ ಇವತ್ತಿಗೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ರೆಡಿ ಮಾಡ್ಕೊಳ್ತೇನೆ. ಇನ್ನು ಉಳಿದಿರುವಂತಹ ಬ್ಯಾಟರ್ ಏನಿದೆ ಅದನ್ನು ಇಡ್ಲಿಯಾಗಿ ಹಾಕಿ ಇಟ್ಕೊಳ್ತೇನೆ ಇದೇ ಪಾತ್ರೆಯಲ್ಲಿ. ನೋಡಿ ಈ ರೀತಿ ಇದು ಬರ್ತದೆ ಅಲ್ವಾ, ಸ್ಟೀಲಿದು. ಸೊ ಇದರಲ್ಲಿ ಆದರೆ ಈಸಿ ಆಗ್ತದೆ. ನಾಳೆ ಬ್ರೇಕ್ಫಾಸ್ಟಿಗೆ ಇದರ ಇಡ್ಲಿಯನ್ನೆಲ್ಲ ತೆಗೆದು ನೆಕ್ಸ್ಟ್ ಸ್ಟೀಮ್ ಮಾಡಿದರೆ ಆಯಿತು. ಸೊ ಹೀಗೆ ಪ್ಲ್ಯಾನ್ಡ್ ಇರಬೇಕು. ಪ್ಲ್ಯಾನಿಂಗ್ ಇಲ್ಲ ಅಂದರೆ ನೈಟ್ ಕೂಡ ಅದೇ ಟೆನ್ಷನ್. ಬೆಳಿಗ್ಗೆ ಎದ್ದ ಕೂಡಲೇ ಅಯ್ಯೋ ಇವತ್ತು ಎಂತ ಮಾಡೋದು ಅಂತ ಹೇಳಿ. ಯಾಕೆಂದರೆ ದೊಡ್ಡವರಿಗೆ ತಿನ್ನಲಿಕ್ಕೆ ಆಗೋದು, ಮಕ್ಕಳಿಗೆ ತಿನ್ನಲಿಕ್ಕೆ ಆಗೋದಿಲ್ಲ ಅಲ್ವಾ. ಈಗ ಅವಲಕ್ಕಿ ಎಲ್ಲ ಮಾಡಿದರೆ ನಮ್ಮ ಸಿಯಾನ್ಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅವಲಕ್ಕಿ ಎಲ್ಲ, ಯಾಕೆಂದರೆ ಅವನಿಗೆ ಅದು ಗಂಟ್ಲಿಗೆ ಸಿಕ್ಕಾಕೊಂಡಾಗೆ ಆಗ್ತದೆ. ಹಾಗೆ ಬಾಳೆಹಣ್ಣಿದ್ರೆ ಅದನ್ನು ಸ್ವಲ್ಪ ತಿಂತಾನೆ. ಅವನಿಗೆ ಬನಾನಾ ಅಂದರೆ ಇಷ್ಟ, ಹಾಗಾಗಿ ಅದರೊಟ್ಟಿಗೆ ಮಿಕ್ಸ್ ಮಾಡಿ ಸ್ವಲ್ಪ ತಿಂತಾನೆ. ಬಟ್ ಡೈಲಿ ಬನಾನಾ ಇರಬೇಕಂತ ಇಲ್ಲ ಅಲ್ಲ.
ಹಾಗೆ ಎಲ್ಲರ ಫೇವರಲ್ಲಿ ಯಾವ ಒಂದು ಬ್ರೇಕ್ಫಾಸ್ಟ್ ಆಗ್ತದೆ ಮತ್ತು ನನಗೆ ಯಾವುದು ಈಸಿ ಆಗ್ತದೆ ಅದನ್ನೇ ನಾನೀಗ ಮಾಡ್ತಾ ಇರುವಂಥದ್ದು. ಮಕ್ಕಳು ಸ್ವಲ್ಪ ದೊಡ್ಡವರಾಗೋವರೆಗೆ ಈ ರೀತಿಯಲ್ಲಿ ನಾವು ಪ್ರೀ ಪ್ಲ್ಯಾನಿಂಗನ್ನು ಮಾಡ್ಕೊಳ್ಬೇಕು ಮತ್ತು ನಮ್ಮ ಫೇವರಲ್ಲಿ ಯಾವುದಾಗ್ತದೆ ಅದನ್ನು ಮಾಡ್ಕೊಳ್ಳುವಂಥದ್ದು ಒಳ್ಳೆಯದು. ಏಕೆಂದರೆ ಟೇಸ್ಟ್ ವೈಸ್ ನೋಡ್ಲಿಕ್ಕೆ ಹೋದರೆ ಡೈಲಿ ಏನಾದರೂ ಒಂದು ಮಾಡು ಅಂತ ಹೇಳಿ ನಮಗೆ ಕೂಡ ಅನ್ನಿಸ್ತದೆ, ಮಾಡಲಿಕ್ಕೆ ಸಹ ಮನಸ್ಸಿರ್ತದೆ. ಬಟ್ ಎಲ್ಲರಿಗೆ ಅದು ಇಷ್ಟ ಆಗಬೇಕಂತ ಇಲ್ಲ ಅಲ್ಲ, ಎಲ್ಲರಿಗೆ ತಿನ್ನಲಿಕ್ಕೆ ಆಗಬೇಕಂತ ಇಲ್ಲ ಅಲ್ಲ. ದೋಸೆ ಎಲ್ಲ ಆದರೆ ಈ ಫರ್ಮೆಂಟೆಡ್ ಫುಡ್ ಎಲ್ಲ ಉಂಟಲ್ಲ, ಅದೆಲ್ಲ ತುಂಬ ಒಳ್ಳೆಯದು ಮಕ್ಕಳಿಗೆ, ಫರ್ಮೆಂಟೇಷನ್ ಆದಂಥದ್ದು. ಗಟ್ ಹೆಲ್ತ್ ಏನಿದೆ, ಅವರ ಒಂದು ಜೀರ್ಣಕ್ರಿಯೆ ಆಗಿರ್ಬೋದು, ಅವರ ಇಂಟೆಸ್ಟೈನ್ ಕರುಳಿನ ಹೆಲ್ತಿಗೆ ತುಂಬ ಒಳ್ಳೆಯದು ಫರ್ಮೆಂಟ್ ಮಾಡಿರುವಂಥ ಇಡ್ಲಿ ದೋಸೆ. ಇದನ್ನು ಡೈಲಿ ಕೊಟ್ಟರೆ ಸಹ ಏನು ಸಹ ತೊಂದರೆ ಇಲ್ಲ, ಇಡ್ಲಿ ದೋಸೆಗಳನ್ನೆಲ್ಲ. ಇಲ್ಲಿ ಲಾಸ್ಟಿಗೆ ಉಳಿದ ಹಿಟ್ಟಲ್ಲಿ ನಾನೊಂದು ಕ್ರಿಸ್ಪಿ ದೋಸೆಯನ್ನು ಮಾಡ್ಕೊಂಡಿದ್ದೇನೆ, ಈಗ ತಿನ್ನಬೇಕು ಅಂತ ಹೇಳಿ. ಅದಕ್ಕೆ ಸ್ವಲ್ಪ ತುಪ್ಪ ಕೂಡ ಹಾಕಿದ್ದೇನೆ ನಾನು. ಇಲ್ಲಿ ನನ್ನ ಮಗು ಕೂಡ ಎದ್ದಿರೋದ್ರಿಂದ ಹಸ್ಬೆಂಡ್ ನನಗೆ ಕೊಟ್ಟು ಹೋಗಿದ್ದಾರೆ, ಯಾಕೆಂದರೆ ಅವನು ಕೇಳೋದಿಲ್ಲ ಅವ್ರ ಹತ್ರ, ಅವನ ಮೂಡಿದ್ದ ಹಾಗೆ. ಅವನಿಗೆ ಇವತ್ತು ಸ್ವಲ್ಪ ಅಂದರೆ ಪರವಾಗಿಲ್ಲ, ಅಷ್ಟೊಂದು ಇರಿಟೇಟೆಡ್ ಇಲ್ಲ, ಆದರೂ ಕೂಡ ನನ್ನೊಟ್ಟಿಗೆ ಇರಬೇಕು ಅಂತ ಹೇಳಿ ಹಾಗೆ ಬೆಚ್ಚಗಿದ್ದಾನೆಲ್ಲ, ಹಾಗೆ ನಾನು ಸಹ ಇಟ್ಕೊಂಡು ನಿಂತ್ಕೊಂಡಿದ್ದೇನೆ. ಈಗ ನನ್ನ ಬ್ರೇಕ್ಫಾಸ್ಟ್ದು ಕೆಲಸ ಆಯಿತು, ಇಡ್ಲಿ ಕೂಡ ರೆಡಿ ಆಗ್ತಾ ಉಂಟು, ಸ್ಟೀಮ್ ಆಗ್ತಾ ಉಂಟು. ನಮ್ಮ ನಾಯಿ ಒಂದು ಹೋದದ್ದು ಬರಲೇ ಇಲ್ಲ ಆಯಿತಾ. ಕಳೆದ ವ್ಲಾಗಲ್ಲಿ ನಾನು ಹೇಳಿದ್ದೆ ನಮ್ಮ ನಾಯಿ ಮಿಸ್ಸಿಂಗ್ ಅಂತ ಹೇಳಿ, ಇನ್ನೂ ಸಹ ಬರಲಿಲ್ಲ. ಹಾಗಾಗಿ ಇನ್ನೊಂದು ಚಿಕ್ಕ ನಾಯಿ ಉಂಟಲ್ಲ, ಅದು ಸಹ ಹೋಗಲಿಕ್ಕೆ ಅಂತ ಹೇಳಿ ಬೊಬ್ಬೆ ಹಾಕ್ತಾನೆ ಇದ್ದಾನೆ, ಇಡೀ ರಾತ್ರಿ ಬೊಬ್ಬೆ ಹಾಕಿದ್ದಾನೆ. ಈಗ ಬಿಡಲಿಕ್ಕೆ ಸಹ ಹೆದರಿಕೆ ಆಗ್ತದೆ, ಯಾಕೆಂದರೆ ಬೇರೆಯವರ ಮನೆಗೆ ಹೋಗಿ ಉಪದ್ರೆಲ್ಲ ಮಾಡಿದರೆ ಅವರು ಪಾಯ್ಸನ್ ಹಾಕಿ ಬಿಡ್ತಾರಲ್ವ, ಮತ್ತು ನಾಯಿ ಇಲ್ಲ ನಮಗೆ. ಹಾಗಾಗಿ ಬಿಡಲಿಕ್ಕೆ ಸಹ ಅಲ್ಲ, ಆಚೆ ಕೇಳಲಿಕ್ಕೆ ಸಹ ಅಲ್ಲ, ಆ ರೀತಿಲಾಗಿದೆ. ಫುಲ್ ಇರಿಟೇಟೆಡ್ ಆಗಿ ಹೋಗಿದ್ದೇವೆ ನಾವು ಸಹ. ಇಲ್ಲಿ ನಾನು ನನಗೆ ಮಾಡಿರುವಂತಹ ದೋಸೆ ಏನಿದೆ ಗೀ ರೋಸ್ಟ್ ರೀತಿಯಲ್ಲಿ, ಸೊ ಅದನ್ನೇ ಚಿಕ್ಕ ಮಗುವಿಗೆ ಸಹ ಕೊಡ್ತಾ ಇದ್ದೇನೆ. ಏನಾದರೂ ಒಂದು ತಿನ್ನಲಿಕ್ಕೆ ಕೊಟ್ಟರೆ ಅವನು ಸಹ ಸುಮ್ಮನೆ ಕೂತ್ಕೊಳ್ತಾನೆ. ಇಲ್ಲಿ ನಾನು ಮಗುವನ್ನು ಇಟ್ಕೊಂಡು ಬಂದಾಗಿಂದ ಒಬ್ಸರ್ವ್ ಮಾಡ್ತಾ ಇದ್ದೇನೆ. ಮಗು ನನ್ನ ಹತ್ರ ಏನು ಸಹ ಇಂಟ್ರ್ಯಾಕ್ಷನ್ ಮಾಡ್ತಾ ಇಲ್ಲ, ಇಲ್ಲಾಂದರೆ ಅವನು ಸ್ವಲ್ಪ ಮಾತಾಡೋದು ಅಥವಾ ನಗಾಡೋದು ಏನಾದರೂ ಒಂದು ಮಾಡ್ತಾನೆ, ನನ್ನನ್ನು ಮುಟ್ಟುವಂಥದ್ದು ಅದೆಲ್ಲ. ಏಕೆಂದರೆ ನಾನಿವತ್ತು ಈ ಒಂದು ಜಾಕೆಟ್ ಹಾಕಿ ಹುಡಿಯನ್ನು ಹಾಕಿರೋದ್ರಿಂದ ಅವನಿಗೆ ಹೆದರಿಕೆ ಆಗ್ತಾಯಿತ್ತು, ಯಾರು ಅಂತ ಹೇಳಿ. ಅಮ್ಮ ಹೌದು, ಅವನದು ಸ್ಮೆಲ್ ಕೂಡ ಅದೇ, ಬಟ್ ಯಾರು ಅಂತ ಹೇಳಿ. ಮತ್ತು ನಾನೀಗ ಆ ಕ್ಯಾಪನ್ನು ರಿಮೂವ್ ಮಾಡಿದ ಕೂಡಲೇ ಅವನಿಗೆ ಖುಷಿ ಆಯಿತು, ನಗಾಡಿದ್ದಾನೆ ನನ್ನನ್ನು ನೋಡಿ. ಮತ್ತು ಟಚ್ ಮಾಡಿ ಫೀಲ್ ಮಾಡ್ತಾರಲ್ವ ಮಕ್ಕಳು, ಹಾಗೆ ಮುಟ್ಟಿದ್ದಾನೆ. ಈಗ ಅವನಿಗೆ ಸಮಾಧಾನ ಆಯಿತು. ನಾನಿಲ್ಲಿ ನನಗೆ ಅಂತ ಹೇಳಿ ದೋಸೆ ಮಾಡಿದಷ್ಟೇ, ಮತ್ತು ನನಗೆ ಅದರ ನೆನಪೇ ಇಲ್ಲ ಆಯಿತು. ಅಂದರೆ ನನಗೆ ಬೇರೆ ಕೆಲಸಗಳಿತ್ತಲ್ಲ, ಅದರ ಮಧ್ಯದಲ್ಲಿ ಮಾವ ಬಂದರು ಚಹಾ ಕುಡಿಲಿಕ್ಕೆ ಅಂತ ಹೇಳಿ, ಅವರಿಗೆ ಬ್ರೇಕ್ಫಾಸ್ಟ್ ಕೊಟ್ಟೆ, ಸಿಯೋನ್ನ ಟಿಫಿನ್ ಇದು ರೆಡಿ ಮಾಡಿದೆ. ಹಾಗೆ ಅದನ್ನೆಲ್ಲ ಮಾಡ್ತಾ ಮಾಡ್ತಾ ನನಗೆ ಮರ್ತೇ ಹೋಯಿತು. ಮಗುವಿಗೆ ಮಾತ್ರ ನಾನು ಹಾಕಿ ಕೊಡ್ತಾ ಇದ್ದೆ ಕ್ರಿಸ್ಪಿ ದೋಸೆ ಅಂತ ಹೇಳಿ. ಅದು ಕ್ರಿಸ್ಪಿಯಾಗಿರುವಾಗಲೇ ತಿನ್ನಬೇಕಾದ್ರೆ, ನಂತರ ತಿನ್ನಲಿಕ್ಕೆ ಅದು ಗಟ್ಟಿ ಗಟ್ಟಿ ರಬ್ಬರ್ ರೀತಿಯಲ್ಲಿ. ನನ್ನ ದೋಸೆಯಲ್ಲಿ ನನಗೋಸ್ಕರ ಕಾಯ್ತಾನೆ ಉಂಟು. ನಾನಿಲ್ಲಿ ಟಿಫಿನ್ನ ಹಿಂದೆನೇ ಓಡ್ತಾ ಇದ್ದೇನೆ. ಅದಕ್ಕೆ ಹೇಳುವಂಥದ್ದು, ತಾಯಿ ಅಂದರೆ ಲೈಫ್ ಇಷ್ಟೇ. ಮಕ್ಕಳು ಆದ ನಂತರ ನಮ್ಮ ಮೇಯ್ನ್ ಫೋಕಸ್ ಏನಿದೆ ಅವರ ಒಂದು ವೆಲ್ಬೀಯಿಂಗ್ ಕಡೆಗೆ ಹೋಗ್ತದೆ. ನಮ್ಮ ಒಂದು ಇದ್ರ ಬಗ್ಗೆ ನಾವು ಯೋಚನೆನೇ ಮಾಡೋದಿಲ್ಲ. ಈಗೆಲ್ಲ ತಣ್ಣಗಾದ ನಂತರ ನಾನು ಸ್ವಲ್ಪ ಬಿಸಿ ಚಹಾ ತೆಕ್ಕೊಂಡು ಅದರೊಟ್ಟಿಗೆ ತಿನ್ನುವ ಅಂತ ಹೇಳಿ ಕೂತ್ಕೊಂಡಿದ್ದೇನೆ. ನನ್ನ ಚಿಕ್ಕ ಮಗು ಏನಾದರೂ ತಿಂತಾಯಿದ್ರೆ ಅವನ ಹತ್ರ ನಾನು ನನಗೆ ಅಂತ ಹೇಳಿ ನನಗೆ ಕೊಡು ಅಂತ ಹೇಳಿ ಬಾಯನ್ನು ಓಪನ್ ಮಾಡಿದರೆ ಎಂತ ತಿಂತಾಯಿದ್ರು ಸಹ ಅವನು ನನಗೆ ಒಂದು ಪೀಸ್ ಕೊಡ್ತಾನೆ. ನನಗೆ ಅದು ಖುಷಿಯಾಗುವಂಥದ್ದು. ಅಂದರೆ ನಮ್ಮ ಸಿಯೋನಾದರೆ ಕೊಡೋದಿಲ್ಲ, ಅವನಿಗೆ ಎಷ್ಟೇ ರೋಸ್ತು ಆದರೆ. ಅವನಂದರೆ ಸ್ವಲ್ಪ ಏಜ್ ಡಿಫ್ರೆನ್ಸ್ ಕೂಡ ಇದೆ, ಬಟ್ ಚಿಕ್ಕ ಮಗು ಕೊಡ್ತಾನೆ. ಸಿಯೋನಿಗಾದರೆ ಸಹ ಕೊಡ್ತಾನೆ. ಅವನೇನಾದರೂ ಒಂದು ತಿಂತಾ ಇದ್ದಾನೆ ಆದರೆ ಅದರಿಂದ ಸ್ವಲ್ಪ ಕೊಡ್ತಾನೆ. ಹಾಗೆ ಇವತ್ತು ಮಾವನಿಗೆ ಸಹ ಚಳಿ ಆಗ್ತಾ ಉಂಟು. ನಾವು ಅದನ್ನೇ ಮಾತಾಡ್ತಾ ಇದ್ವಿ, ಇವತ್ತು ತುಂಬ ಚಳಿ ಉಂಟಲ್ಲ ಅಂತ ಹೇಳಿ. ಮತ್ತು ಇವತ್ತು ಮಂಗಳವಾರ, ಕರೆಂಟ್ ಹೋದರೆ ಹೋಯಿತು. ಹಾಗಾಗಿ ನಾನು ಈ ಫಿಶ್ ಕರಿ ಮಾಡುವ ಅಂತ ಹೇಳಿ ಬೂತಾಯಿ ಅಲ್ಲ, ಬಂಗುಡೆ ಮೀನನ್ನು ಹೊರಗೆ ಇಟ್ಕೊಂಡಿದ್ದೇನೆ. ಸೊ ಅದಕ್ಕೋಸ್ಕರ ಇಲ್ಲಿ ತೆಂಗಿನಕಾಯನ್ನು ಕೂಡ ತುರಿದು ತಗೊಳ್ಬೇಕು. ಒಂದು ಸೈಡಲ್ಲಿ ಆಚೆ ಸಿಯೋನ್ ಕೂಡ ಬೊಬ್ಬೆ ಹಾಕ್ತಾ ಇದ್ದಾನೆ, ಬ್ರಷ್ ಮಾಡಿಸ್ತಾ ಇದ್ದಾರೆ ಹಸ್ಬೆಂಡ್. ಬೆಳಿಗ್ಗೆ ಈಗ ಚಳಿ ಇರೋದ್ರಿಂದ ಬೆಳಿಗ್ಗೆ ಎಬ್ಬಿಸೋದು ದೊಡ್ಡ ಒಂದು ಟಾಸ್ಕ್. ಮೊದಲೇ ಎದ್ದೊಳೋದು ಕಷ್ಟದಲ್ಲಿ, ಅಂದರೆ ಮನಸ್ಸಿಲ್ಲ ಅಲ್ಲ ಹೋಗಲಿಕ್ಕೆ. ಬಟ್ ಈಗಂತೂ ಈ ಚಳಿಗೆ ಎದ್ದೊಳ್ಳಿಕ್ಕೆ ಸಹ ಅಲ್ಲ, ಎದ್ದ ನಂತರ ಬ್ರಷ್ ಮಾಡಿಸೋದು ಇನ್ನೊಂದು ದೊಡ್ಡ ಟಾಸ್ಕ್ ಆಗಿದೆ.
ಇಲ್ಲಿ ನಾನು ಫಿಶ್ ಕರಿಗೆ ಮಸಾಲವನ್ನು ಕೂಡ ಈಗನೇ ತೆಗೆದು ತಣ್ಣಗಾಗಲಿಕ್ಕೆ ಇಡ್ತೇನೆ. ಯಾಕೆಂದರೆ ಮತ್ತೆ ಕರೆಂಟು ಹೋದರೆ ಮತ್ತೆ ಕೆಲಸ ಆದ ಹಾಗೆಯೇ 10 ಗಂಟೆ ನಂತರ ಮಗು ಸಹ ಏನು ಮಾಡಲಿಕ್ಕೆ ಬಿಡೋದಿಲ್ಲ. ಅವನು ಒಂದು ನಿದ್ದೆ ಒಂದೇ ನಿದ್ದೆ ಮಾಡಲಿಕ್ಕೆ ಹೋಗ್ತಾನೆ. ಇಲ್ಲಾದರೆ ಒಂದು ನಿದ್ದೆ ಆಗಿ ಇದ್ದರೆ ಮತ್ತೆ ಅವನು ಸದ್ಯಕ್ಕೆ ಮಲಗೋದಿಲ್ಲ. ಹಾಗಾಗಿ ಫಸ್ಟಿಗೇ ಎಷ್ಟಾಗ್ತದೆ ಅಷ್ಟು ಕೆಲಸವನ್ನು ನಾನು ಮಾಡ್ಕೊಳ್ಳುವಂಥದ್ದು. ಅತ್ತೆ ಇದ್ದರೆ ಅವರು ಈ ಟೈಮ್ನಲ್ಲಿ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾರೆ ಅಥವಾ ಮಧ್ಯಾಹ್ನ ಆಗುವಾಗ ಅಡುಗೆ ಮಾಡ್ತಾರೆ. ನಾನು ಅತ್ತೆ ಇಲ್ಲದೇ ಇದ್ದರೆ ಸ್ವಲ್ಪ ಬೇಗನೆ ನನ್ನ ಕೆಲಸ ಎಲ್ಲ 10-10:30 ಒಳಗೆ ಆಗಿ ಹೋಗ್ತದೆ. ಮತ್ತು ನಾವು ಅಡಿಗೆ ಈಗ ಮಾಡ್ತೇವೆ ಅಲ್ವಾ ಬೆಳಿಗ್ಗೆದು, ಸೊ ಅದನ್ನೇ ಸಂಜೆಗೆ ಕೂಡ ಯೂಸ್ ಮಾಡುವಂಥದ್ದು. ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡುವಂಥದ್ದು. ಅನ್ನ ಸಹ ಮಧ್ಯಾಹ್ನಕ್ಕೆ ಮತ್ತು ಸಂಜೆಗೆ ಒಟ್ಟಿಗೆ, ಸಾರು ಸಹ ಹಾಗೆಯೇ ಮಧ್ಯಾಹ್ನಕ್ಕೆ ಮತ್ತು ಸಂಜೆಗೆ ಒಟ್ಟಿಗೆ ಮಾಡುವಂಥದ್ದು. ನನ್ನ ಚಿಕ್ಕ ಮಗುವಿಗೆ ಒಂದೇ ಕೆಲಸ, ಬ್ರಷ್ ಮಿಲ್ಕನ್ನು ಕೇಳುವಂಥದ್ದು. ಸೊ ಇನ್ನೊಂದು ಸ್ವಲ್ಪ ಟೈಮ್ವರೆಗೆ ಹಾಗೆಯೇ ಚಿಕ್ಕ ಮಕ್ಕಳಿರೋರು ನನ್ನ ಜೊತೆ ರಿಲೇಟ್ ಮಾಡ್ಬೋದು. ಇಲ್ಲಿ ಇವತ್ತು ಸಿಯೋನ್ ಸ್ವಲ್ಪ ಖುಷಿಯಿಂದ ಹೊರಟಿದ್ದಾನೆ. ಯಾಕೆಂದರೆ ಇವತ್ತು PT ಯೂನಿಫಾರ್ಮ್ ಅಲ್ವಾ. PT ಯೂನಿಫಾರ್ಮ್ ಅಂತ ಹೇಳಿದರೆ ಅವನಿಗೆ ಇಷ್ಟ. ಏನೋ ಗೊತ್ತಿಲ್ಲ, ವಾರದಲ್ಲಿ ಒಂದು ದಿನ ಮಾತ್ರ ಅವನು ಸ್ವಲ್ಪ ಖುಷಿಯಿಂದ, ಆದರೆ ಸಹ ಹೋಗುವಾಗ ಕೂಗ್ತಾನೆ. ಬಟ್ ರಿಕ್ಷಾ ಬರುವವರೆಗೆ ಅವನು ಏನು ಸಹ ಕಿರಿಕಿರಿ ಮಾಡೋದಿಲ್ಲ. PT ಯೂನಿಫಾರ್ಮ್ ಅಂತ ಹೇಳಿದರೆ ಭಾರಿ ಖುಷಿ ಅವನಿಗೆ. ನಾನು ಅಂದ್ಕೊಳ್ಳೋದು ವಾರದಲ್ಲಿ ಒಂದು 3 ದಿನ PT ಯೂನಿಫಾರ್ಮ್ ಇದ್ದಿದ್ರೆ ಎಷ್ಟು ಒಳ್ಳೆಯದಾಗೋದು ಅಂತ ಹೇಳಿ. ಏಕೆಂದರೆ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ ಮಕ್ಕಳು ಹಾಗೆ ಕೂಗ್ತಾ ಹೋದರೆ. ಮೊನ್ನೆ ಎಲ್ಲ ಶಾಲೆಯಲ್ಲಿ ಸಹ ಒಂದು ಅರ್ಧ ಗಂಟೆ ಕೂಗಿದಾನಂತೆ. ಹೋಗಿ ಇಲ್ಲಿಂದ ಹೋಗುವಾಗ ಪುಂಜಲ್ಕಟ್ಟೆ ಪೇಟೆ ಸಿಗುವವರೆಗೆ ಸಹ ಕೂಗ್ತಾನೆ. ಇಲ್ಲಿಂದ ಒಂದು 2.5-3 ಕಿಲೋಮೀಟ್ರ್ ಏನೋ ಉಂಟು, ಅಷ್ಟು ಕೂಗ್ತಾನೆ. ಅಲ್ಲಿಂದ ಮಡಂತೆರವರೆಗೆ ಸುಮ್ಮನೆ ಇರ್ತಾನೆ. ಪುನಃ ಸ್ಕೂಲಿಗೆ ಹೋದ ನಂತರ ಪುನಃ ಕೂಗ್ತಾನೆ ಅಂತೆ. ಬೇರೆ ಪೇರೆಂಟ್ಸ್ ನಮಗೆ ನೋಡಿ ಹೇಳ್ತಾರೆ, ನಿಮ್ಮ ಮಗ ಕೂಗ್ತಾ ಇದ್ದ ಅಂತ ಹೇಳಿ. ಯಾಕೆಂದರೆ ನಾವು ಹೋಗೋದಿಲ್ಲ ಅಲ್ಲ, ಡೈಲಿ ರಿಕ್ಷಾದಲ್ಲಿ ಹೋಗುವಂಥದ್ದಲ್ಲ. ಹಾಗೆ ಬೇರೆ ಪೇರೆಂಟ್ಸ್ ನಮಗೆ ಹೇಳ್ತಾರೆ, ನಿಮ್ಮ ಮಗ ತುಂಬ ಕೂಗ್ತಾ ಇದ್ದ ಇವತ್ತು, ಏನಾಯಿತು ಅಂತ ಹೇಳಿ. ಅವನಿಗೆ ರಿಕ್ಷಾ ಬಂದ ನಂತರ ನಡಿಲಿಕ್ಕೆ ಕಾಲೇ ಬರುವುದಿಲ್ಲ. ಮುಂದೆ ಎಳ್ಕೊಂಡೇ ಹೋಗಬೇಕು ಅಥವಾ ಎತ್ತಿಕೊಂಡೇ ಹೋಗಬೇಕು. ರಿಟರ್ನ್ ಬರುವಾಗ ಮಾತ್ರ ಉಂಟಲ್ಲ, ಬ್ಯಾಗ್ ಲಂಚ್ ಬಾಕ್ಸ್ ಏನು ಸಹ ತಗೊಳ್ಳಿಕ್ಕೆ ನಿಲ್ಲುವುದಿಲ್ಲ, ಓಡಿ ಸೀದಾ ಮನೆಗೆ ಬರ್ತಾನೆ. ಇಲ್ಲಿ ನಾಯಿ ನೋಡಿ ಫುಲ್ ವೆಯ್ಟಿಂಗಲ್ಲಿ. ಕೆಳಗೆದು ಈ ರಾಡ್ ಏನಿದೆ ಅದು ಸ್ವಲ್ಪ ಕೊಂಬಾಗಿತ್ತು ಕಾಣ್ತದೆ, ಅದನ್ನೆಲ್ಲ ತಿಂದು ಕಟ್ ಮಾಡಿಬಿಟ್ಟಿದ್ದಾನೆ ರಾತ್ರಿ, ಅಂದರೆ ಕೋಪದಲ್ಲಿ ಹೊರಗೆ ಹೋಗಲಿಕ್ಕೆ ಅಂತ ಹೇಳಿ. ಮತ್ತು ಅವನು ಹಾಗೆ ಕಚ್ತಾ ಇದ್ದ ಅಂತ ಹೇಳಿ, ಹಲ್ಲೆಲ್ಲ ಕಟ್ಟಾದರೆ ಅಂತ ಹೇಳಿ ನಾನೇನು ಮಾಡಿದೆ ಅಂತ ಹೇಳಿದರೆ, ಗೇಟನ್ನು ಓಪನ್ ಮಾಡಿ ಅವನನ್ನು ಕಟ್ಟಿ ಹೊರಗೆ ಬಿಟ್ಟಿದ್ದೆ. ಅವನಲ್ಲಿ ನೀರು ಹೋಗುವಂಥ ಪೈಪ್ ಉಂಟಲ್ಲ, ಅದನ್ನೆಲ್ಲ ಹುಡಿ ಮಾಡಿ ಸ್ಟಾರ್ಟ್ ಮಾಡಿದೆ. ಮತ್ತೆ ಪುನಃ ಅವನನ್ನು ಗೇಟ್ ಒಳಗೆ ಹಾಕಿ ಲಾಕ್ ಮಾಡಿಬಿಟ್ಟಂಥದ್ದು. ಈಗ ಬಿಟ್ಟರೆ ಮತ್ತೆ ಅವನು ಹೋದವನು ಮತ್ತೆ ಅವನು ರಿಟರ್ನ್ ಬರಲಿಕ್ಕಿಲ್ಲ. ಯಾಕೆಂದರೆ ಒಂದು ಹೆಣ್ಣು ನಾಯಿ ಉಂಟು, ಅದರ ಹಿಂದೆಯೇ ಇರುವಂಥದ್ದು. ಮುಂಚೆ ಎಲ್ಲ 6 ತಿಂಗಳಿಗೊಮ್ಮೆ ಅಥವಾ 3 ತಿಂಗಳಿಗೊಮ್ಮೆ ಈ ರೀತಿಯಲ್ಲಿ ಈ ಒಂದು ನಾಯಿಗಳ ಹನಿಮೂನ್ ಪ್ಯಾಕೇಜ್ ರೆಡಿ ಆಗ್ತಾಯಿತ್ತು. ಬಟ್ ಈಗ ಹಾಗೆಲ್ಲ ಡೈಲಿ ಹೋಗುವಂಥದ್ದು ಒಂದು ಹೆಣ್ಣು ನಾಯಿ ಉಂಟು, ಬಿಳಿದು. ನೋಡಲಿಕ್ಕೆ ಚೆಂದ ಉಂಟಾಯಿತು, ಫುಲ್ ಬೆಳ್ಳಗಾಗಿ. ಎಲ್ಲರ ಮನೆಗೆ ಒಂದೊಂದು ರೌಂಡ್ ಹೋಗಿ ಬರ್ತದೆ. ಅದು ಇಡೀ ಊರು ತಿರುಗುವಂಥದ್ದು. ಇಡೀ ಊರು ತಿರುಗಿ ಎಲ್ಲರ ಮನೆಯಲ್ಲಿ ಅಲ್ಲಿ ಇಲ್ಲಿ ಬಿಸಾಡಿದ ವೇಸ್ಟ್ ಎಲ್ಲ ತಿಂದುಂಟಲ್ಲ. ನಾಯಿ ಅಂತೂ ಎಷ್ಟು ಚೆಂದ ದಪ್ಪ ದಪ್ಪಕ್ಕೆ ಗುಂಡು ಗುಂಡಾಗಿ ಉಂಟು, ನೋಡಲಿಕ್ಕೆ ಖುಷಿ ಆಗ್ತದೆ, ಅಷ್ಟು ಚೆಂದ ಉಂಟು ನೋಡಲಿಕ್ಕೆ. ಆದರೆ ಕೆಲಸ ಇದೆ, ಎಲ್ಲರ ಮನೆ ನಾಯಿಯನ್ನು ಹಾಳು ಮಾಡಿಬಿಟ್ಟಿದೆ ಅದು. ಎಲ್ಲ ನಾಯಿಗಳಾದರೆ ಹಿಂದೆನೇ ತಿರುಗಾಡುವಂಥದ್ದು. ಹೌದು, ಅದಕ್ಕೆ ಸಹ ಫ್ರೀಡಮ್ ಬೇಕು. ಬಟ್ ಎಂತ ಆಗ್ತದೆ ಅಂತ ಹೇಳಿದರೆ, 2 ನಾಯಿ ಸೇರಿದ ಕೂಡಲೇ ಉಂಟಲ್ಲ, ನಮ್ಮ ಗೂಡಲ್ಲಿರುವಂಥ 2 ನಾಯಿ ಉಂಟಲ್ಲ, ಅದು ಅದರಷ್ಟಕ್ಕೆ ಸರಿ ಇರ್ತದೆ. ಈ ಸಿಬ್ಲಿಂಗ್ಸ್ ಯಾವ ರೀತಿಯಲ್ಲಿ ಇರ್ತಾರೆ ಆ ರೀತಿಯಲ್ಲಿ. ಈ ನಾಯಿ ಒಂದು ರೌಂಡ್ ಮುಂದೆಯಿಂದ ನಡ್ಕೊಂಡು ಹೋದರೆ ಸಾಕು, ನಮ್ಮ ಅಂಗಳದಲ್ಲಿ ಒಂದು ರೌಂಡ್ ಬಂದು ಹೋದರೆ ಸಾಕು. ದಿನಕ್ಕೆ ಅದಕ್ಕೆ 10-11 ಗಂಟೆ ಆಗುವಾಗ ಒಂದು ರೌಂಡ್ ಬಂದು ಹೋಗ್ಲಿಕ್ಕೆ ಉಂಟು. ಅದನ್ನು ನೋಡಿದ ನಂತರ ಇವರಿಗೆ ಇಲ್ಲಿ ಫೈಟ್ ಆಗುವಂಥದ್ದು. ಅದಕ್ಕೆ ನಾನು ಮಾವನ ಹತ್ರ ಹೇಳುವಂಥದ್ದು, ಅವರಿಗೆ ಈ ಪ್ರಾಪರ್ಟಿಗೆ ಫೈಟ್ ಮಾಡ್ತಾರಲ್ವ ಮಕ್ಕಳು, ಆ ರೀತಿಯಲ್ಲಿ ಫೈಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಅದೇ ರೀತಿಯಲ್ಲಿ ಕಚ್ಚಾಡುವಂಥದ್ದು ಗೂಡಲ್ಲಿ. ಹಾಗಾಗಿ ಇಬ್ಬರನ್ನು ಒಟ್ಟಿಗೆ ಹಾಕಲಿಕ್ಕೆ ಸಹ ಅಲ್ಲ. ನಿಮಗಂತೂ ಕಿರಿಕಿರಿ ಆಗಿದೆ. ಒಂದು ಹೆಣ್ಣು ನಾಯಿ, ಅದು ಯಾರ್ದಂತ ಗೊತ್ತಿಲ್ಲ, ಅವರು ಕಟ್ಟಿ ಆದರೂ ಹಾಕ್ತಾರೆ, ಅದು ಸಹ ಇಲ್ಲ. ಕಟ್ಟಿ ಹಾಕಲಿಕ್ಕೆ ಆಗದೇ ಇರೋರು, ಸರಿ ನೋಡಲಿಕ್ಕೆ ಆಗದೇ ಇರೋರು ನಾಯಿ ಕೂಡ ಸಾಕಬಾರ್ದು ಅಲ್ವಾ. ಈ ಒಳ್ಳೆ ನಾಯಿಗಳದ್ದು ಬುದ್ಧಿಯೆಲ್ಲ ಹಾಳಾಗಿದೆ ಈಗ. ಮತ್ತು ಮಕ್ಕಳೆಲ್ಲ ಹೊರಗೆಲ್ಲ ಆಟಾಡ್ತಾ ಇರುವಾಗ ಈ ರೀತಿಯಲ್ಲಿ ನಾಯಿಗಳು ಕಚ್ಚಾಡಿದರೆ ಉಂಟಲ್ಲ, ಹೆದರಿಕೆ ಆಗುವಂಥದ್ದು. ಸಿಯೋನ್ ಅಂಗಳದಲ್ಲಿ ಆಚೆ ಈಚೆ ಎಲ್ಲ ಹೋಗ್ತಾನಲ್ಲ, ನಾನೀಗ ಫಾರ್ಮ್ ಹತ್ರ ಎಲ್ಲ ಹೋಗಲಿಕ್ಕೆ ಸಹ ಬಿಡೋದಿಲ್ಲ. ಯಾಕೆಂದರೆ ಫಾರ್ಮಲ್ಲಿ ಕೋಳಿ ಸಹ ಇಲ್ಲ.
ಮತ್ತು ಈ ನಾಯಿಗಳದ್ದು ದೊಡ್ಡೊಂದು ಹಿಂಡೆ ಬಂದಿರ್ತದೆ ಆ ನಾಯಿ ಹಿಂದೆ. ಎಲ್ಲಿಯಾದರೂ ಕಚ್ಚಾಡುವಾಗ ಮಕ್ಕಳಂತ ಏನು ಸಹ ನೋಡೋದಿಲ್ಲಲ್ಲ. ಈಗ ನಾವೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇರ್ತೇವೆ ಎಷ್ಟೊಂದು ಈ ಸ್ಟ್ರೇ ಡಾಗ್ಸಿಂದೆಲ್ಲ ಎಷ್ಟು ಪ್ರಾಬ್ಲಮ್ ಇದೆ ಅಂತ ಹೇಳಿ. ಮತ್ತು ಒಂದು ನಾಯಿ ಇನ್ನೊಂದು ನಾಯಿಗೆ ಕಚ್ಚಿ ಇಂಜೆಕ್ಷನ್ ಎಲ್ಲ ಆದರೆ ಪರವಾಗಿಲ್ಲ. ನಮ್ಮ ನಾಯಿಗೆ ಇಂಜೆಕ್ಷನ್ ಆಗಿದೆ, ಬಟ್ ಇಂಜೆಕ್ಷನ್ ಆಗದ ನಾಯಿದೆಲ್ಲ ಏನಾದರೂ ಈ ಸಲೈವ ಎಲ್ಲ ತಾಗಿದ್ರೆಲ್ಲ ತುಂಬ ಕಷ್ಟ. ರೇಬಿಸ್ ಅಂತೂ ಕ್ಯೂರ್ ಆಗೋದೇ ಇಲ್ಲ, ಅದರಲ್ಲಿ ಡೆತ್ ಮಾತ್ರ ಇರುವಂಥದ್ದು ರೇಬಿಸಿಗೆ. ಇಷ್ಟರವರೆಗೆ ಅದಕ್ಕೆ ವ್ಯಾಕ್ಸಿನ್ ಎಲ್ಲ ಏನು ಸಹ ಇಲ್ಲ. ನಿಮ್ಮ ಮನೆಯಲ್ಲಿ ಕೂಡ ನಾಯಿಗಳೆಲ್ಲ ಇದೆ ಆದರೆ ಜಾಗ್ರತೆ ಮಾಡಿ, ಇಂಜೆಕ್ಷನನ್ನಂತೂ ಟೈಮ್ ಟು ಟೈಮ್ ಕೊಡಿಸಿ. ಮತ್ತು ಚಿಕ್ಕ ಮಕ್ಕಳಿಗೆ ನಾಯಿಯೊಟ್ಟಿಗೆ ಆಟ ಆಡಲಿಕ್ಕೆಲ್ಲ ಬಿಡಬೇಡಿ. ಅದರ ಒಂದು ಬಾಯಿಯಿಂದ ಬರುವಂಥ ಎಂಜಲ್ ಏನಿದೆ ಅದು, ಅಥವಾ ಅದರ ಬಾಡಿ ಫ್ಲೂಯಿಡ್ ಏನಿದೆ ಅದರಲ್ಲಿ ಈ ರೇಬಿಸಿದು ಕಂಟೆಂಟ್ ಇರ್ತದೆ. ಆ ರೇಬಿಸಿದು ನಮ್ಮ ಮಕ್ಕಳಿಗೆಲ್ಲ ಶುರುವಾದರೆ ಮತ್ತು ಅದಕ್ಕೆ ಡೆತ್ ಮಾತ್ರ ಒಂದು ಸೊಲ್ಯೂಷನ್. ಮತ್ತು ಅದಕ್ಕಿಂತ ಮುಂಚೆ ತುಂಬ ಸಫರ್ ಆಗ್ತಾರೆ ಅವರು. ಹಾಗಾಗಿ ಆದಷ್ಟು ಜಾಗ್ರತೆ ಮಾಡಿ ಪೆಟ್ಸ್ ಜೊತೆಗೆ. ನಾಯಿ ಅಂತ ಅಲ್ಲ, ಬೆಕ್ಕು, ನಾಯಿ ಮತ್ತು ಹಕ್ಕಿಯಲ್ಲಿ ಬ್ಯಾಟ್ ಎಲ್ಲ ಉಂಟಲ್ಲ, ಅದರಲ್ಲಿ ಎಲ್ಲ ರೇಬಿಸ್ ವೈರಸ್ ಇರ್ತದೆ. ಬ್ಯಾಟ್ ತಿಂದಂತಹ ಫ್ರೂಟ್, ಎಷ್ಟೇ ಒಂದು ಎಕ್ಸ್ಪೆನ್ಸಿವ್ ಫ್ರೂಟ್ ಆಗಿರ್ಬೋದು, ನಿಮ್ಮ ಮನೆಯಲ್ಲಿ ಆಗಿದೆ ಟೇಸ್ಟ್ ನೋಡಲಿಕ್ಕೆ ತಿಂತೇವೆ ಅಂತ ಹೇಳಿ ಬ್ಯಾಟ್ ತಿಂದು ಬಿಟ್ಟು ಅದನ್ನೆಲ್ಲ ತಿನ್ನಲಿಕ್ಕೆ ಹೋಗಬೇಡಿ ಆಯಿತಾ. ಇಲ್ಲಿ ಇವತ್ತು ಅತ್ತೆ ಇಲ್ಲಲ್ಲ, ಹಾಗಾಗಿ ಮಾವ ಸೊಪ್ಪಿಗೆಲ್ಲ ನೀರು ಹಾಕ್ತಾ ಇದ್ದಾರೆ. ಸ್ವಲ್ಪ ಎಲ್ಲ ಮೇಲೆ ಬಂದಿದೆ, ಸ್ವಲ್ಪ ಎಲ್ಲ ಹಾಗೆಯೇ ಹಾಳಾಗಿ ಹೋಗಿದೆ. ಇಲ್ಲಿ ಐಸ್ ಕೂಡ ಬಿಟ್ಟಿದೆ, ಬಂಗುಡೆ ಮೀನಿದೆ. ಇದನ್ನು ನಾನೀಗ ಕ್ಲೀನ್ ಮಾಡಿ ತಗೊಳ್ತೇನೆ. ನನಗೆ ಮೀನಲ್ಲಿ ಕ್ಲೀನ್ ಮಾಡಲಿಕ್ಕೆ ಇಷ್ಟ ಆಗೋದು ಅಂತ ಹೇಳಿದರೆ ಬಂಗುಡೆ. ಇದರಲ್ಲಿ ಒಂದು ಸ್ಕೇಲ್ಸ್ ಇರೋದಿಲ್ಲ ಅಲ್ಲ, ಹಾಗಾಗಿ ನನಗೆ ಈಸಿ ಆಗ್ತದೆ. ಮತ್ತು ನನಗೆ ಬೇರೆ ಕೆಲವೊಂದು ಮೀನುಗಳನ್ನು ಕ್ಲೀನ್ ಮಾಡೋದು ಹೇಗೆ ಅಂತ ಸಹ ಗೊತ್ತಿಲ್ಲ, ಅತ್ತೆನೇ ಮಾಡ್ತಾರೆ. ಇಲ್ಲಾಂದರೆ ಅವರು ಅಲ್ಲಿ ಶಾಪಲ್ಲಿ ಮಾಡಿಸಿ ತರ್ತಾರೆ. ಹಾಗಾಗಿ ಅಷ್ಟೊಂದು ಐಡಿಯಾ ಇಲ್ಲ. ಕೆಲವೊಂದು ಮೀನನ್ನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಕ್ಲೀನ್ ಮಾಡಲಿಕ್ಕೆ ಇರ್ತದೆ ಅಲ್ವಾ. ಇಲ್ಲಿ ನಾನು ಬೆಂಕಿಯನ್ನು ಮಾಡಿ ಹೋಗಿದ್ದೆ, ನೋಡ್ಬೋದು ನೀವು. ಬೆಂಕಿ ಉರಿತಾ ಉಂಟು. ಬೆಂಕಿ ಉರಿಯದೇ ಈ ರೀತಿಯಲ್ಲಿ ಹೊಗೆ ಬರ್ತಾ ಇರುವಂಥದ್ದಲ್ಲ, ಬಟ್ ಒಂದು ಸೌದೆ ಉಂಟು. ಆ ಸೌದೆದು ನೇಚರೇ ಹಾಗೆ, ಎಷ್ಟು ಉರಿದ್ರೆ ಸಹ ಹೊಗೆಯೇ ಬರುವಂಥದ್ದು. ಆ ಸೌದೆನೆಲ್ಲ ತೆಗೆದು ನಾನೀಗ ಬೇರೆ ಸೌದೆಯನ್ನು ಇಟ್ಟಿದ್ದೇನೆ. ಈಗ ನಮಗೆ ಊಟಕ್ಕೆ ಅಂತ ಹೇಳಿ ಇಲ್ಲಿ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. ಹಸ್ಬೆಂಡ್ ಮಧ್ಯಾಹ್ನ ಬಂದರೆ ಸ್ವಲ್ಪ ಜಾಸ್ತಿ ಅಕ್ಕಿ ಹಾಕಬೇಕು. ಅವ್ರದ್ದೇನಂತ ಹೇಳಿ ಡೈಲಿ ಗ್ಯಾರಂಟಿ ಇರೋದಿಲ್ಲ. ಅವರು ಎಲ್ಲಾದರೂ ವರ್ಕಿಗೆ ಬೇರೆ ಹೊರಗೆಲ್ಲಾದರೂ ಹೋದರೆ ಅವರು ಬರೋದಿಲ್ಲ, ಇಲ್ಲಾದರೆ ಬರ್ತಾರೆ ಮಧ್ಯಾಹ್ನಕ್ಕೆ. ಇಲ್ಲಿ ನಾನು ಫಿಶ್ಶಿಗೆ ಅಂತ ಹೇಳಿ, ಫಿಶ್ಶಿದು ಮಸಾಲ ಗ್ರೈಂಡ್ ಆಗಿತ್ತಲ್ಲ, ಫಿಶ್ಶಿಗೆ ಅಂತ ಹೇಳಿ ಒಗ್ಗರಣೆಯನ್ನು ಹಾಕ್ತಾ ಇದ್ದೇನೆ. ಈ ಸ್ಪೆಷಲಿ ಈ ಫಿಶ್ಶಿಗೆ ಹಾಕಲಿಕ್ಕೆ ಅಂತಲೇ ಹೇಳಿ ನಾನು ಹೋಗಿ ಈಗ ಸ್ವಲ್ಪ ಹೊತ್ತು ಮುಂಚೆ ಬೇವಿನ ಸೊಪ್ಪೇನಿದೆ, ಕರಿಬೇವು, ಅದನ್ನು ಕರಿಬೇವಿನ ಸೊಪ್ಪನ್ನು ತೆಕ್ಕೊಂಡು ಬಂದಂಥದ್ದು. ಒಗ್ಗರಣೆಗೆ ಒಳ್ಳೆ ಪರಿಮಳ ಆಗ್ತದೆ ಅಂತ ಹೇಳಿ ಒಗ್ಗರಣೆ ಮಾಡುವಾಗ ಅಲ್ಲೇ ಇಟ್ಟಿದ್ದೆ ಸೈಡಲ್ಲಿ, ನನಗೆ ನೆನಪೇ ಇಲ್ಲ ಆಯಿತಾ. ಅಂದರೆ ನಮ್ಮ ತಲೆಯಲ್ಲಿ ಬೇರೆ ಬೇರೆ ವಿಷಯಗಳನ್ನ ನಾವು ಯೋಚನೆ ಮಾಡ್ತಾ ಒಂದೊಂದು ಕೆಲಸ ಮಾಡುವಾಗ ನೆನಪೇ ಉಳಿಯೋದಿಲ್ಲ. ಒಗ್ಗರಣೆಗೆ ಅದನ್ನು ಬಿಟ್ಟು ಬೇರೆ ಎಲ್ಲದನ್ನು ಹಾಕಿದ್ದೇನೆ. ನೆಕ್ಸ್ಟ್ ನನಗೆ ಈ ಖಾರ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗುವಾಗ ನೆನಪಾದಂಥದ್ದು, ನಾನು ಇದು ಬೇವಿನ ಸೊಪ್ಪನ್ನು ಹಾಕಲೇ ಇಲ್ಲ ಅಂತ ಹೇಳಿ. ಮತ್ತು ಈಗ ಕುದಿ ಬರಲಿಕ್ಕಿಂತ ಮುಂಚೆ ಹಾಕಿ ಕೊಟ್ಟಿದ್ದೇನೆ. ಈ ಬೇವಿನ ಸೊಪ್ಪನ್ನು ಒಗ್ಗರಣೆಗೆ ಆ್ಯಡ್ ಮಾಡಿದರೆ ಒಳ್ಳೆ ಪರಿಮಳ ಬರ್ತದೆ, ಇಡೀ ಮನೆಗೆ ಒಳ್ಳೆ ಪರಿಮಳ ಬರ್ತಾ ಇರ್ತದೆ. ಬಂಗುಡೆ ಸಾರೀಗ ರೆಡಿಯಾಗಿದೆ. ಇನ್ನು ಸ್ವಲ್ಪ ಹೊತ್ತು ಟೈಮ್ ಇತ್ತು, ಹಾಗಾಗಿ ವೆಜಿಟೇಬಲ್ದೇನಾದರೂ ಪಲ್ಯ ಮಾಡುವ ಅಂತ ಹೇಳಿ ಈ ಒಂದು ಹೀರೆಕಾಯಲ್ಲ, ಕುಂಬಳಕಾಯಿ ಅಲ್ಲ, ಸಾರಿ, ನನಗೆ ವಾಯ್ಸ್ ಓವರ್ ಕೊಡುವಾಗ ಸಡನ್ ನೆನಪಾಗ್ತಾ ಇಲ್ಲ ಇದಕ್ಕೆ ಅಂತ ಹೇಳ್ತಾರೆ ಅಂತ ಹೇಳಿ. ಸೋರೆಕಾಯಿದು ಪಲ್ಯ ಮಾಡುವ ಅಂತ ಹೇಳಿ ಅರ್ಧ ಸೋರೆಕಾಯಿನ ತಗೊಂಡಿದ್ದೇನೆ. ಯಾಕೆಂದರೆ ಮಧ್ಯಾಹ್ನ ಇಲ್ಲದ್ರು ಹಸ್ಬೆಂಡ್ ಬರದಿದ್ದರೆ ನಾನು ಮಾವ ಮಾತ್ರ ಇದೇ ಉಳಿತದೆ ನಮಗೆ ಸಂಜೆಯವರೆಗೆ, ಹಸ್ಬೆಂಡ್ ಬಂದರೆ ಸಹ. ಹಾಗಾಗಿ ನಾನು ಒಂದು ಅರ್ಧದಷ್ಟು ಮಾತ್ರ ನಾನಿಲ್ಲಿ ಪಲ್ಯವನ್ನು ಮಾಡಿದ್ದೇನೆ. ಇದಕ್ಕೆ ಹಸಿರು ಮೆಣಸಿನಕಾಯಿ ಹಾಕಿ, ತೆಂಗಿನಕಾಯಿ ಹಾಕಿ ಮಾಡ್ತಾರಲ್ಲ, ಸೊ ಆ ರೀತಿಯಲ್ಲಿ ಒಳ್ಳೆ ಟೇಸ್ಟಿ ಆಗ್ತದೆ. ನೀವೇನಾದರೂ ಬೇರೆ
ರೀತಿಯಲ್ಲಿ ಮಾಡ್ತಾಯಿದ್ರೆ ಆದರೆ ಈ ರೀತಿಯಲ್ಲಿ ಒಮ್ಮೆ ಮಾಡಿ ನೋಡಿ. ಬೆಳ್ಳುಳ್ಳಿ ಒಗ್ಗರಣೆಯನ್ನು ಕೊಟ್ಟು ತೆಂಗಿನಕಾಯಿ ಹಾಕಿ ಮಾಡುವಂಥ ಅರಿಶಿನ ಹುಡಿ ಎಲ್ಲ ಏನು ಹಾಕಲಿಕ್ಕಿಲ್ಲ, ಹಾಗೆಯೇ ಗ್ರೀನ್ ಚಿಲ್ಲಿಯಲ್ಲಿ ಹಾಕಿ ಮಾಡುವಂಥದ್ದು ಒಳ್ಳೆ ಟೇಸ್ಟಿ ಆಗ್ತದೆ. ಇಲ್ಲಿ ಮಗು ಈಗ ಫುಡ್ ತಿನ್ನೋದು ಕಡಿಮೆ, ನಾನು ಹೇಳಿದ್ದೇನಲ್ವ, ಇನ್ನು ದೊಡ್ಡವರಾಗುವವರೆಗೆ ಹಾಗೆಯೇ ಮಕ್ಕಳು ವರ್ಷಕ್ಕೆ 1 kg ಅಥವಾ ಅರ್ಧ kg ಅಷ್ಟೇ ಅವರು ಜಾಸ್ತಿ ಆಗುವಂಥದ್ದು. ಇನ್ನು ನಾವು ಹೆಚ್ಚು ಎಕ್ಸ್ಪೆಕ್ಟ್ ಮಾಡಬೇಕಂತ ಇಲ್ಲ, ಎಲ್ಲ ಮಕ್ಕಳು ಅಲ್ಲ, ಬಟ್ ಕೆಲವೊಂದು ಮಕ್ಕಳು 1 kg ಅಥವಾ 1.5 kg ಅಷ್ಟು ತೂಕ ಬರ್ಬೋದು. ನಮ್ಮ ಸಿಯೋನ್ ಅಂತೂ ಸೇಮ್ ವೆಯ್ಟಲ್ಲಿ 1 ವರ್ಷದ ಓಡಿದ್ದ. ಹಾಗೆ ಮತ್ತು ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಹೋಗಬಾರ್ದು ಮಕ್ಕಳ ವೆಯ್ಟ್ ಗೇನ್ ಆಗ್ತದೆ, ವೆಯ್ಟ್ ಗೇನ್ ಆಗಬೇಕು ಅಂತ ಹೇಳಿ. ಯಾಕೆಂದರೆ ಆ್ಯಕ್ಟಿವಿಟೀಸ್ ಜಾಸ್ತಿ ಮಾಡೋದ್ರಿಂದ ವೆಯ್ಟ್ ಗೇನ್ ಆಗೋದಿಲ್ಲ. ಹೆಲ್ದಿ ಇರ್ತಾರೆ, ಆ್ಯಕ್ಟಿವ್ ಇರ್ತಾರೆ, ಬಟ್ ವೆಯ್ಟ್ ಗೇನ್ ಆಗೋದಿಲ್ಲ. ಆ್ಯಕ್ಟಿವ್ ಇಲ್ಲದೆ ವೆಯ್ಟ್ ಲಾಸ್ ಆಗ್ತಾಯಿದೆ ಅಥವಾ ವೆಯ್ಟ್ ಗೇನೇ ಆಗ್ತಾ ಇಲ್ಲ ಆದರೆ ಡಾಕ್ಟರ್ನ ನೀವು ತೋರಿಸಬೇಕು, ಇಲ್ಲಾದರೆ ತೊಂದರೆ ಇಲ್ಲ. ನಾನು ಕಳೆದ ವ್ಲಾಗಲ್ಲಿ ಹೇಳಿದೆ ನನ್ನ ಅವನ್ ಹಾಳಾಗಿದೆ ಅಂತ ಹೇಳಿ, ಹೀಟ್ ಆಗ್ತಾ ಇಲ್ಲ ಅಂತ ಹೇಳಿ. ಸೊ ಈ ಒಂದು ಇದರಿಂದ ತುಂಬ ಪ್ರಾಬ್ಲಮ್ ಆಯಿತು ನನಗೆ ಗ್ಯಾಸಲ್ಲಿ ಕೇಕ್ಸನ್ನು ಬೇಕ್ ಮಾಡಲಿಕ್ಕೆ. ಹಾಗಾಗಿ ನಾನು ಕಂಪ್ಲೇಂಟನ್ನು ರೇಸ್ ಮಾಡಿದ್ದೆ ಆನ್ಲೈನಲ್ಲಿ ಒಂದು 4 ಡೇಸಿಗೂ. ಬಟ್ ಅವರು 24 to 48 ಅವರ್ಸಲ್ಲಿ ಬರ್ತೇನೆ ಹೇಳಿದರು, ಬರಲೇ ಇಲ್ಲ. ಅದಾದ ನಂತರ ಪುನಃ ನಾನು ಕಂಪನಿಗೆ ಮೇಲನ್ನು ಮಾಡಿ ಪುನಃ ಒಮ್ಮೆ ಕಾಲ್ ಮಾಡಿದ್ದೆ. ಅದಾದ ನಂತರ ಅವರಿಗೆ ಅವರ ಟೆಕ್ನಿಷಿಯನನ್ನು ಕಳಿಸಿದ್ದಾರೆ, ಬಂದಿದ್ದಾರೆ ಅವರಿಗೆ ಆಲ್ರೆಡಿ. ಪುತ್ತೂರಿಂದ ಬಂದವರು ತುಂಬ ಒಳ್ಳೆ ಜನ ಆಯಿತಾ, ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದರು. ಮತ್ತು ಟೈಮಲ್ಲಿ ಹೇಗೆ ಅವರು ಹೇಳಿದ ಅದೇ ರೀತಿಯಲ್ಲಿ ಬಂದು ಫಿಕ್ಸ್ ಮಾಡಿ ಕೂಡ ಕೊಟ್ಟಿದ್ದಾರೆ ನನಗೆ. ಸೊ ಇದು ಅವರು ಫಸ್ಟ್ ವಿಸಿಟ್ ಬಂದಂಥದ್ದು. ಇಂಥ ಪ್ರಾಬ್ಲಮ್ ಅಂತ ಹೇಳಿ ನೋಡಬೇಕಲ್ವ, ಹಾಗಾಗಿ ಬಂದಿದ್ದರು ಅವರು. ಇದರದ್ದು ಆ್ಯಕ್ಚುಲಿ ಒಂದು ಮೇಲಿನ ಟೆಂಪ್ರೇಚರ್ ನಾಬ್ ಇದೆ ಅಲ್ಲ, ಅದರ ಒಳಗಿನ ಒಂದು ಪಾರ್ಟ್ ಏನಿದೆ ಅದು ರಸ್ಟ್ ಬಂದಿತ್ತು. 4 ವರ್ಷ ಆಯಿತು ಈಗ. ಇದನ್ನು ನಾನು ಅಮೆಝಾನಲ್ಲಿ ಕೊರೋನಾ ಟೈಮ್ನಲ್ಲಿ ತಗೊಂಡಂಥದ್ದು. ಇದಕ್ಕೆ ಈಗ ತುಂಬ ಜನ ಕೇಳ್ತಾ ಇರ್ತೀರ, ನನ್ನ ಓವನ್ ಮಾರ್ಫಿ ರಿಚರ್ಡ್ಸ್ 60 ಲೀಟರ್ ಇದು. ಮ್ಯಾಕ್ಸಿಮಮ್ 60 ಲೀಟರ್ ಡೊಮೆಸ್ಟಿಕ್ ಯೂಸಲ್ಲಿ ಮ್ಯಾಕ್ಸಿಮಮ್ ಬರುವಂಥದ್ದು 60 ಲೀಟರ್ಸ್. ಇದಕ್ಕಿಂತ ದೊಡ್ಡದು ಬರೋದಿಲ್ಲ. 16-17 ಸಾವಿರ ಆ ರೀತಿಯಲ್ಲಿ ಏನೋ ಕೊಟ್ಟಂಥದ್ದು. ಸೊ ಹಾಗಾಗಿ ಇದಕ್ಕೆ 4 ವರ್ಷ ಆಯಿತು, 2 ವರ್ಷ ಮಾತ್ರ ವ್ಯಾರಂಟಿ ಇದ್ದಂಥದ್ದು. ಸೊ ಫಸ್ಟ್ ಟೈಮ್ ರಿಪೇರಿ ಬಂದಂಥದ್ದು. ಹಾಗೆ ಅದನ್ನು ಚೆಕ್ ಮಾಡ್ತಾ ಇದ್ದಾರೆ. ಅದರ ಪಾರ್ಟ್ ಇನ್ನು ಬ್ಯಾಂಗ್ಳೂರಿಂದ ತರಬೇಕಂತೆ, ಹಾಗಾಗಿ ಇನ್ನೊಂದು 2 to 3 ಡೇಸ್ ಆಗ್ತದೆ ಹೇಳಿದ್ದಾರೆ. ಇದು ನಾನು ಚಿಕ್ಕ ಮಗುವಿಗೆ ಫುಡ್ಡನ್ನು ಕೊಡ್ತಾ ಇರುವಂಥದ್ದು. ನೋಡಿ, ಅವನಿಗೆ ಮೇಲೆದು 2 ಹಲ್ಲು ಮಾತ್ರ ಇರುವಂಥದ್ದು, ಕೆಳಗೆದು ಸ್ವಲ್ಪ ಹೊರಗೆ ಬರಲಿಕ್ಕೆ ಉಂಟು, ಒಳಗಿಂದ ಕಾಣ್ತಾ ಉಂಟಷ್ಟೇ. ಈ ರೀತಿಯಲ್ಲಿ ನಾವು ಮಕ್ಕಳಿಗೆ ಸ್ವಲ್ಪ ಪುಡಿ ಮಾಡಿ ಕೊಡಬೇಕಷ್ಟೇ ಅನ್ನವನ್ನು. ಹೆಚ್ಚು ಮೆತ್ತಗೆ ಮಾಡಿ ಎಲ್ಲ ಕೊಡಲಿಕ್ಕೆ ಹೋಗಬಾರ್ದು. ಹಲ್ಲು ಇರಲಿ ಹಲ್ಲು ಇಲ್ಲದೇ ಇರಲಿ, ಒಂದು ಅನ್ನವನ್ನು 2 ಅಥವಾ 3 ಪೀಸ್ ಆಗುವಷ್ಟು ನಾವು ಜಸ್ಟ್ ಕಿವುಚಿದ ನಂತರ ಕೊಡಬೇಕು. ಆಗ ಮಾತ್ರ ಮಕ್ಕಳು ಅದನ್ನು ಕಚ್ಚಲಿಕ್ಕೆ ಕಲಿಯುವಂಥದ್ದು. ಒಸಡಿನ ಒಳಗೆ ಹಲ್ಲು ಆಲ್ರೆಡಿ ಫಾರ್ಮ್ ಆಗಿರ್ತದೆ, ಹೊರಗೊಂದು ಬಂದಿರೋದಿಲ್ಲ ಅಂತ ಹೇಳಿ ಅಷ್ಟೇ. ಇವತ್ತಿನ ಈ ವ್ಲಾಗ್ನಲ್ಲಿ ಇಷ್ಟೇ, ಒಂದು ಸಿಂಪಲ್ ಆಗಿದಂತಹ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗ್ತದೆ ಅಂತ ಹೇಳಿ ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಹಾಗೂ ಕಾಮೆಂಟ್ ಮಾಡೋದನ್ನಂತೂ ಮರೆಯಲೇಬೇಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.